ಇದೀಗ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಮಾಡ್ತಿರುವಂತಹ ಜಿಪಿಎ ಮತ್ತು ಪೊಲೀಸ್ ಇಲಾಖೆ ಜೊತೆಯಲ್ಲಿ ಕೈ ಜೋಡಿಸಿಕೊಂಡು ನೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿರುವಂತಹ ವಾಹನಗಳನ್ನು ಅಂದ್ರೆ ಈ ಅನಾಥವಾಗಿ ಬಿದ್ದಿರುತ್ತೆ ಈ ವಾಹನವನ್ನ ತೆರವು ಮಾಡೋದಕ್ಕೆ ಕೈ ಹಾಕಿದ್ದಾರೆ. ಮೊದಲಿಗೆ ವಾಹನಗಳಿಗೆ ನೋಟಿಸ್ ಅಂಟಿಸ್ತಾರೆ, ಒಂದು 7 ದಿನ ಅವಕಾಶ ಇರುತ್ತೆ. ಅಷ್ಟರೊಳಗೆ ಒಳಗಡೆ ಹಾಕಿ ಇವರು ಬಂದು 500 ರೂಪಾಯಿ ಪಾರ್ಕಿಂಗ್ ವಿಚಾರವಾಗಿ ದಂಡವನ್ನ ಪಾವತಿ ಮಾಡಿ ಹೋಗಬೇಕು. ಇಲ್ಲ ಅಂತಂದ್ರೆ ಅಧಿಕಾರಿಗಳೇ ಆ ಗಾಡಿಯನ್ನ ಟೋಯಿಂಗ್ ಮಾಡಿಕೊಂಡು ಒಂದು ಸ್ಥಳದಲ್ಲಿ ಇಟ್ಟು ನಂತರದಲ್ಲಿ ಅದನ್ನ ಹರಾಜು ಮಾಡುವಂತ ಪ್ರಕ್ರಿಯೆ ನಾವು ಮಾಡ್ತೀವಿ ಅನ್ನೋದಾಗಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಒಂದು 15 ದಿನ ಅವಕಾಶ ಇರುತ್ತೆ, ಅಷ್ಟರಲ್ಲಿ ಬಂದು ನಮ್ಮದೇ ಗಾಡಿ ಅಂತ ಕ್ಲೈಮ್ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಭರದಿಂದ ಈ ವಿಚಾರಗಳೆಲ್ಲ ಸಾಗ್ತಾ ಇದೆ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಬರೋಣ. ಬೀದಿ ವ್ಯಾಪಾರಿಗಳನ್ನೆಲ್ಲ ಎಲ್ಲೆಲ್ಲಿ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ ಅವ್ರನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಟ್ಟ ಅಭಿಪ್ರಾಯ ಆಗಿತ್ತು, 3 ಪಕ್ಷದವ್ರದ್ದು ಅಭಿಪ್ರಾಯ ಆಗಿತ್ತು. ಆ ಪ್ರಕಾರ ಕೆಲಸ ನಡೀತಾ ಇದೆ. ಆದರೆ ಅವರಿಗೆ ಸೈಡಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದೀವಿ. ಆಮೇಲೆ ಸುಮಾರು 60,000 ಜನ ನಾವೊಂದು ಸರ್ವೆ ಮಾಡಿಸಿದ್ದೆ, ಅವ್ರಿಗೆಲ್ಲ ಗುರುತಿನ ಚೀಟಿ ಕೊಡಬೇಕು ಅಂತೇಳಿ ಕೆಲವರೆಲ್ಲ ಸರ್ವೆ ಮಾಡಿಸಿಟ್ಟಿದ್ದೇವೆ. ಒಂದು 30,000 ಜನ ತಳ್ಳೋ ಗಾಡಿಗೆ ವಿವಿಧ ರೀತಿ ವಾಹನಕ್ಕೆಲ್ಲ ಅರ್ಜಿ ಹಾಕೊಂಡಿದ್ದಾರೆ. ಯಾರು ತಮ್ಮ ಸ್ವಂತ ವಾಹನಗಳನ್ನ ಬಿಟ್ಬಿಟ್ಟಿದ್ದಾರೆ, ಅಂದ್ರೆ ಬಿಡಾಡಿ ವಾಹನಗಳು, ಅಬಂಡೆಂಟ್ ವೆಹಿಕಲ್ಸ್, ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೆ ಜನಗಳಿಗೆ ಮನವಿ ಮಾಡಿದ್ದೆ ಮತ್ತು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ವಿ. ಆದ್ರೂ ಜನ ಅವರ ಗಾಡಿಗಳನ್ನ ರಸ್ತೆಗಳಲ್ಲಿ, ಫುಟ್ಪಾತ್ಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಬಿಟ್ಟು ಇದರಿಂದ ಸಾರ್ವಜನಿಕರು ಓಡಾಡೋದಕ್ಕೂ ತೊಂದರೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನಗಳಿಗೆ ಸೇರಿದ ಜಾಗವನ್ನ ಅವರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸ್ವಂತಕ್ಕೆ. ಮತ್ತೆ ಈ ವಾಹನಗಳು ನಾವು ಇದು ತಿಂಗಳಗಟ್ಟಲೆ ಇಲ್ಲೇ ಬಿಟ್ಟು ಹೋಗಿರ್ತಾರೆ, ಯಾರಿಗೆ ಸೇರಿದ್ದು ಅಂತ ಗೊತ್ತಿಲ್ಲ. ಇದರಿಂದ ಬೆಂಗಳೂರಿಗೆ ಜನಕ್ಕೆ ಓಡಾಡೋದಕ್ಕೂ ಕಷ್ಟ, ಮತ್ತೆ ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡ್ಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ಇದಲ್ಲದೆ ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಟ್ಟು ಆಕ್ಸಿಡೆಂಟ್ಗಳು ಆಗ್ತವೆ. ಇದೆಲ್ಲ ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣ್ಲಿಕ್ಕೆ ಇದು ಒಂದು ಕಾರಣ. ಇವತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಮತ್ತೆ ಜಿಪಿ ಅವರು ಜಂಟಿ ಕಾರ್ಯಾಚರಣೆ ಮಾಡಿ ಬೆಂಗಳೂರಲ್ಲಿ ಆಸ್ ಆಫ್ ನಾವು ಮೊದಲನೇದಾಗಿ ಸುಮಾರು 1580 ಅಬಂಡೆಂಟ್ ವೆಹಿಕಲ್ಸ್ ನ ಐಡೆಂಟಿಫೈ ಮಾಡಿದೀವಿ. ಆಸ್ ಪರ್ ಪ್ರೊಸೀಜರ್ ಜಿಪಿಎ ಆಕ್ಟ್ ಪ್ರಕಾರ ಅಬಂಡೆಂಟ್ ವೆಹಿಕಲ್ಸ್ ಡಿಸ್ಪೋಸ್ ಮಾಡ್ಲಿಕ್ಕೆ ಅವ್ರು ಇವತ್ತು ನೋಟಿಸ್ ಅಂಟಿಸಿದ್ದಾರೆ. 7 ದಿವಸದಲ್ಲಿ ಯಾವೇ ಕ್ಲೈಮೆಂಟ್ ಬರ್ದೇ ಇದ್ರೆ, ಓನರ್ ಬರ್ದೇ ಇದ್ರೆ ನಾವು ಅದನ್ನ ಟೋ ಮಾಡ್ಕೊಂಡು ನಿಗದಿತ ಸ್ಥಳದಲ್ಲಿ ಇಟ್ಟು ಮತ್ತೆ ಒಂದು ಪೇಪರ್ ನೋಟಿಫಿಕೇಶನ್ ಕೊಡ್ತೀವಿ. ಅದರಲ್ಲಿ 15 ದಿವಸ ಕಾಲಾವಕಾಶ ಇರುತ್ತೆ. ಅದರಲ್ಲಿ ಓನರ್ ಬಂದು ಸರ್ಕಾರ ಲೇಟ್ ಆದ್ರೂ ಲೇಟೆಸ್ಟ್ ಆಗಂತೂ ಒಂದು ರೂಲ್ಸ್ ತರ್ತಿದ್ದಾರೆ. ಬಟ್ ನನಗೆ ಡೌಟ್ ಸರ್, ಈ ಪೊಲೀಸ್ ಸ್ಟೇಷನ್ ಸುತ್ತಮುತ್ತನೇ ಗಾಡಿ ಜಾಸ್ತಿ ಹಳೆ ಗಾಡಿ ತಂದು ಗುಜರಿ ತರ ಹಾಕೊಂಡಿರ್ತಾರೆ. ಅದನ್ನ ಮೊದಲು ತೆರವು ಮಾಡಿದ್ರೆ ಒಳ್ಳೇದನ್ಸುತ್ತೆ ಸಾರ್ವಜನಿಕ ಗಾಡಿಗೆ. ಮೊದಲು ನಾವು ಈ 2 ತಿಂಗಳ 3 ತಿಂಗಳ ಹಿಂದೆ ನಾವು ಯಾವುದೋ ಕೆಲಸಕ್ಕೆ ಹೋದಾಗ ಅಲ್ಲಿ ಒಂದಷ್ಟು ಈ ಟ್ರಾಫಿಕ್ ಪೊಲೀಸ್ ಅವರು ಅನಾಮಧೇಯ ಲೆಕ್ಕಕ್ಕೆ ಇರುವಂಥ ವಾಹನಗಳನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಾರಲ್ಲ, ಮೊದಲು ಅದನ್ನು ತೆರವುಗೊಳಿಸಬೇಕು ಅನ್ನುವಂಥ ಒಂದು ಮನವಿ ಮಾಡಿದ್ವಿ ಸಾರ್ವಜನಿಕ ಹಿತಾಸಕ್ತಿಯ ಅಡಿ. ಹೌದು, ಈಗ ಅದೇ ತೆರನಲ್ಲಿ ಈಗ ರೋಡ್ ನಿಲ್ಲಿಸಿರುವಂಥ ಅನಾಥ ವಾಹನಗಳು ಅಂತ ಇವ್ರು ಏನು ಹೇಳ್ತಾ ಇದ್ರು ಅಂದರೆ ಯಾರು ಬಂದು ಅದನ್ನು ಕೇಳೋರಿಲ್ಲ ಅಥವಾ ಬಿಟ್ಟು ಹೋಗಿರ್ತಾರೆ, ತಿಂಗಳಾನುಗಟ್ಟಲೆ ಅಲ್ಲೇ ಇರುತ್ತೆ, ಅದು ಸಂಚಾರ ಅಸ್ತವ್ಯಸ್ತ ಆಗತ್ತೆ. ಈ ಬೋರ್ಡ್ ಇಲ್ದಿರೋ ಗಾಡಿಗಳನ್ನು ನಿಮ್ಮ ಇಲಾಖೆಯವರು ತಂದು ನಿಲ್ಲಿಸ್ತಾರಲ್ಲ, ಮೊದಲು ಅದನ್ನು ತೆರವು ಮಾಡಬೇಕು. ಹೌದು, ಅದರಿಂದ ತುಂಬ ಅನೈತಿಕ ಚಟುವಟಿಕೆಗಳು ಮತ್ತು ಕಸದ ತೊಟ್ಟಿಗಳಾಗ್ತಾ ಇರುವಂಥದ್ದು. ಕೆಲವು ಗಾಡಿಗಳಿಗೆ ಈ ಗ್ಲಾಸ್ ಇಲ್ಲದೆ ಅಥವಾ ಅನಾಥವಾಗಿ ವರ್ಷಾನುಗಟ್ಲೆಯಿಂದ ಒಂದು ಕಡೆ ಬಿದ್ದಿರುತ್ತೆ ನೋಡಿ. ನೀವು ರೋಡ್ ಸೈಡ್ ನೋಡಿದ್ರೆ, ನಾನು ಹೆಬ್ಬಾಳದಲ್ಲಿ ಹೋದಾಗ ಒಂದು ಪೊಲೀಸವ್ರ ಜೊತೆ ವಾದನೆ ಮಾಡಿಬಿಟ್ಟೆ. ವಾಗ್ವಾದ ಆಗೋಯ್ತು, ನಮ್ಗೆ ಸಂಬಂಧಪಟ್ಟಿಲ್ಲ, ನಿಮಗೆ ಸಂಬಂಧಪಟ್ಟಿಲ್ಲ ಅಂತಂದ್ರೆ ತೆರವುಗೊಳಿಸಿ, ಮತ್ತೆ ನಮ್ಗೆ ಯಾರಿಗೂ ಸಂಬಂಧಪಟ್ಟಿಲ್ಲ ಅಂದ್ರೆ ಅದು ಅಲ್ಲಿ ಯಾಕಿದೆ ಅಂತ ಕೇಳ್ತಾ ಇದ್ದೆ. ಅದೇ ಅಲ್ವಾ ವಿಷಯ? ಅದೇ ಅಲ್ವಾ ವಿಷಯ? ಅದೇ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಅಂತಂದ್ರೆ ನಮ್ಮ ಜಾಗದಲ್ಲಿ ಯಾಕಿದೆ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಅಂದ್ರೆ ಸಾರ್ವಜನಿಕರ ಜಾಗದಲ್ಲಿ ಹೆಂಗಿಟ್ಟಿದ್ದೀರಿ ಅದನ್ನ? ಮತ್ತೆ ಇಲ್ಲ ಅನೈತಿಕ ಚಟುವಟಿಕೆಗಳು ನಡೆದ್ರೆ ಯಾರು ಅದಕ್ಕೆ ಹೊಣೆ ಅಂತ ಕೇಳಿದ್ರೆ ಉತ್ತರಗಳಿಲ್ಲ ಅವ್ರ ಹತ್ರ. ಮೊದಲಿಗೆ ನೀವು ತೆರವುಗೊಳಿಸಬೇಕಾಗಿದ್ದು ಈ ಯಾವುದು ಬೋರ್ಡ್ಗಳು ಬೇಕಾಬಿಟ್ಟಿಯಾಗಿ ತಗೊಂಬಂದು ನಿಂತ್ಕೊಂಡು ಗಾಡಿಗಳನ್ನ ನಿಲ್ಸೋಗಿರ್ತಾರ ಅಥವಾ ನೀವೇ ನಿಲ್ಸಿರ್ತೀರ, ಇಲಾಖೆಯಿಂದ ವಶಪಡಿಸಿಕೊಂಡಿರುವಂತ ಗಾಡಿಗಳನ್ನ ತಂದು ರಸ್ತೆಗೆ ಇಟ್ಬಿಡೋದು, ಅಲ್ಲಿ ಕಳ್ಳತನಕ್ಕೆ ಒಂದು ದಾರಿ ಮಾಡಿಕೊಟ್ಬಿಟ್ಟಿರೋದು, ಬೇಕಾಗಿರೋ ಬಿಡಿ ಭಾಗಗಳನ್ನೆಲ್ಲ ಬಿಟ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಬಿಟ್ಟಿರೋದು. ಅದರಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಸವಲತ್ತುಗಳಿದೆಯೋ ಅಥವಾ ಅಲ್ಲೇನು ಬೇರೆ ಇಟ್ಕೊಂಡಿರ್ತೀರೋ ಗೊತ್ತಿಲ್ಲ. ಎಲ್ಲ ಆರೋಪಗಳಿಗೂ ನೀವೇ ಹೊಣೆಗಾರಿಕೆ ತೋರಿಸ್ಬೇಕು. ಹೌದು, ಯಾವುದೇ ಆರೋಪ ಬಂದ್ರೆ ನೀವು ಹೊತ್ಕೊಳ್ಳೇಬೇಕು. ಯಾಕಂತಂದ್ರೆ ಗಾಡಿ ತಂದು ನಿಲ್ಸೋದು ನೀವೇ, ತಿಂಗಳಿಗೆ ಒಂದೊಂದು ಪಾರ್ಟ್ಸ್ಗಳು ಹೋಗ್ತವೆ, ಎಲ್ಲ ಖಾಲಿ ಇದಾಗಿರುತ್ತೆ, ಒಂದೇ ಕಸದ ತೊಟ್ಟಿಯಾಗಿ ಅದು ನಿರ್ಮಾಣ ಆಗುತ್ತೆ.
ಇಲ್ಲದೇ ಇದ್ರೆ ಅದೇ ಗಾಡಿಯಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ, ನೀವು ಯಾರು ಅದ್ರ ಕಡೆ ಗಮನ ಕೊಡೋದಿಲ್ಲ. ಈ BTI ಏನಿದಾವೆ, ಈ ಬೆಂಗಳೂರು BTP ಇದೆಯಲ್ಲ, ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರದ್ದು, ಇವರು ವೆಬ್ಸೈಟ್ ಅಲ್ಲಿ ಏನಾದ್ರು ಅಲ್ಲಿ ಇದು ಮಾಡಿದ್ರೆ ಮಾತ್ರ ಬರುತ್ತೆ. ಎಷ್ಟು ಜನಕ್ಕೆ ಅದು ಪಬ್ಲಿಕ್ ಐ ಅನ್ನೋ ಒಂದು ವೆಬ್ಸೈಟ್ ಇದೆ ಅಂತ ಗೊತ್ತಿದೆ? ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟಿಗೆ ಕೊಡಬೇಕು. ಅದು ನಾವು ಬಂದು ಖುದ್ದಾಗಿ ಹೇಳಿದಾಗಲೇ ನೀವು ತಗೊಳ್ಳೋದಿಲ್ಲ. ಹೌದು, ನಿಮ್ಮ ಕಣ್ಣು ಮುಂದೆ ನೀವು ದಿನನಿತ್ಯ ಅದನ್ನು ನೋಡ್ತಾ ಇದ್ರು ಕೂಡ ನೀವು ಅದ್ರ ಕಡೆ ಗಮನ ಕೊಡೋದಿಲ್ಲ. ಸೊ ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆಯ ಈ ಸಚಿವರು ಏನಿದ್ದಾರೆ ಇವತ್ತು, GBA ಸಂಬಂಧಪಟ್ಟಂಗೆ ಇವ್ರದ್ದು ಏನು ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ ಬೆಂಗಳೂರು ಸಂಬಂಧಪಟ್ಟಂಗೆ, ಹೆಚ್ಚಾಗಿ ಮಾಡಬೇಕಾಗಿರೋ ಕೆಲಸ ಇದು. ಫುಟ್ಪಾತ್ನ ಇವ್ರು ಏನು ತೆರವು ಕಾರ್ಯ ಮಾಡ್ತಾ ಇದ್ದಾರೋ ಅದರ ಜೊತೆಯಲ್ಲಿ ಆ ರಸ್ತೆ ಬದಿಯಲ್ಲಿ ಅನಾಥವಾಗಿ ನಿಂತಿರುವಂಥ ವಾಹನಗಳ ಕಡೆ ಗಮನ ಕೊಟ್ಟಿಲ್ಲ ಅಂತಂದ್ರೆ ತುಂಬಾ ದೊಡ್ಡ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ. ನಾವೇನಂತ ಮಾಡಕ್ ಸಾಧ್ಯ? ಎಷ್ಟು CCTV ಅಂತ ಇಡಿಸ್ತೀರಿ? ಎಷ್ಟು ಬೇಡಿಕೆಗೆ ನೀವು ಮನ್ನಣೆ ಕೊಡ್ತೀರಿ? ಮೊದಲು ಮಾಡಬೇಕಾಗಿರೋದು ಈ ಕೆಲಸ. ಜೊತೆಗೆ ನೀವು ಮಾಡ್ಕೊಂಡಿದ್ದೀರಲ್ಲ, ಅನಾಥವಾಗಿ ಏನು ಬಿಟ್ಟೋಗಿರ್ತಾರೆ, ಯಾರೋ ಒಬ್ಬರು ತಗೊಂಬಂದ್ಬಿಟ್ಟು ಊರಿಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ದಿನಗಟ್ಲೆ ಬಿಟ್ಟು ಹೋಗುವಂಥದ್ದು, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇದೆ. ಅದರಡಿ ಹೋಗೋದೇ ಇಲ್ಲ ಈ ಮಾಲೀಕರುಗಳು. ಗಾಡಿನ ರಸ್ತೆಯಲ್ಲಿ ಬಿಟ್ಟರು ಹೊರಟರು. ಸಂಚಾರಕ್ಕೆ ದಟ್ಟಣೆ ಇನ್ನೊಂದು ಮತ್ತೊಂದು. ಮೊದಲೇ ಬೆಂಗಳೂರಲ್ಲಿ ಜಾಗ ಇಲ್ಲ. ಇವರು ಅರ್ಧ ಜಾಗನ ರಸ್ತೆಗೆ ಬಿಟ್ಬಿಟ್ಟು ಗಾಡಿನ ಜಾಗ ಅದನ್ನ ಇದು ಮಾಡ್ಕೊಂಡಿರ್ತಾರೆ. ಅದರ ಜೊತೆಯಲ್ಲಿ ಈ ವಾಹನಗಳ ಮಾರಾಟಗಾರರು ಏನಿದಾರಲ್ಲ, ಅವರು ಗಾಡಿಗಳನ್ನ ಈ ಅದೇನು ಇದಕ್ಕೂ ವಾಹನ ಇಟ್ಟಿರ್ತಾರಲ್ಲ, ಸೇಲ್ಸಿಗೆ ಇಟ್ಟಿರುವಂತ ವಾಹನ ಅಲ್ಲೇ ಇಟ್ಬಿಟ್ಟು ಹೋಗಿರ್ತಾರೆ. ರಸ್ತೆಗಳನ್ನ ಅವರೇ ಇದು ಮಾಡಿರ್ತಾರೆ. ಗ್ಯಾರೇಜ್ಗಳು ಇನ್ನೊಂದು ಮತ್ತೊಂದು ಅಲ್ಲೆಲ್ಲ ಉದ್ದಕ್ಕೂ ನಿಲ್ಸ್ಬಿಟ್ಟಿರ್ತಾರೆ. ನೀವು ಎಲ್ಲದ ಕಡೆನೂ ಗಮನ ಕೊಡಬೇಕು. ಯೂನಿವರ್ಸಲ್ ಆಗಿ ಯೋಚನೆ ಮಾಡಿಲ್ಲ ಅಂತಂದ್ರೆ ನೀವು ಒಬ್ಬರಿಗೆ ಕೆಂಗಣ್ಣಿ ಗುರಿ ಆಗ್ತೀರಿ. ರಸ್ತೆ ಅಂತ ಅಂದಾಗ ಆ ರಸ್ತೆ ಉದ್ದಕ್ಕೂ ಯಾರ್ಯಾರು ಏನೇನು ಮಾಡ್ತಾ ಇದ್ರು, ಅಕ್ರಮನೋ ಅನೈತಿಕನೋ ಏನು ಅಂತ ನೋಡ್ಕೊಂಡು ಹೋದ್ರೆ ನಿಮಗೂ ಒಂದು ಬೆಲೆ ಬರುತ್ತೆ. ಇಲ್ಲಾಂದ್ರೆ ನೀವು ಒಂದು ಟಾರ್ಗೆಟ್ ಮಾಡ್ತಿರೋನು, ಒಂದ್ ಸೈಡ್ ಮಾತ್ರ ಕಾಣಿಸ್ತಾ ಇದೆಯೇನೋ ನಿಮಗೆ ಅನ್ನುವಂಥದ್ದಾಗತ್ತೆ. ಮೊದಲಿಗೆ ರಸ್ತೆಯ ಬದಿಯಲ್ಲಿ ನಿಂತಿರುವಂತಹ ಬೋರ್ಡಿಗೆ ಇಲ್ಲದ ಆ ಕೆಲ ವಾಹನಗಳಿದಾವಲ್ಲ ಅದರ ಕಡೆ ಗಮನ ಕೊಡಿ. ಆ ನಂತರದಲ್ಲಿ ಇವೆಲ್ಲ ನಿಮಗೆ ಇದಾಗತ್ತೆ. ಏನೋ 7 ದಿನ ನೋಟಿಸ್ ಅಂಟಿಸ್ತಾರಂತೆ, 15 ದಿನದೊಳಗಡೆ ಅಲ್ಲಿ ತಗೊಂಡು ಹೋಗ್ಬೇಕಂತೆ. 15 ದಿನದೊಳಗಡೆ ತಗೊಂಡು ಹೋಗಿಲ್ಲ ಅಂತಂದ್ರೆ ಆ ವಾಹನ ಎತ್ತದ ಮೇಲೆ ಹೌದು ತಗೊಂಡು ಹೋಗಿಲ್ಲ ಅಂತಂದ್ರೆ ಹರಾಜು ಮಾಡೋದಕ್ಕೆ ನಿಮಗೆ ಅವಕಾಶ ಅಂತೆ. ಹರಾಜು ಮಾಡ್ಬಿಡ್ತಾರಂತೆ GBA ಇದರಲ್ಲಿ. ಸೊ ನೋಡೋಣ, ಆ ಪ್ರಕ್ರಿಯೆ ಬಂದಾಗ ಸಾರ್ವಜನಿಕರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಅದಕ್ಕೂ ಒಂದು ಸಾಕ್ಷಿ ಆಗ್ಬೇಕಾದ ದಿನಗಳು ಬರ್ಬೋದು. ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.